ನಮಸ್ಕಾರ ಸ್ನೇಹಿತರೆ. ಡಿಶ್ ಮತ್ತು DTHನಲ್ಲಿ ರೀಆ್ಯಕ್ಟಿವೇಷನ್ ಹಳೆ ಬಾಕ್ಸನ್ನು ರೀಆ್ಯಕ್ಟಿವೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನೊಂದು VC ನಂಬರ್ ತೊಗೊಂಡಿದ್ದೀನಿ, ನನ್ನ ಆ್ಯಪ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸರ್ಚಲ್ಲಿ ಹೋಗಿಬಿಟ್ಟು ನಾನು VC ನಂಬರ್ ಹಾಕ್ತೀನಿ. VC ನಂಬರ್ ಹಾಕಿದ ತಕ್ಷಣ 2 ಆಪ್ಷನ್ ಬರುತ್ತೆ. ಒಂದು ರೀಚಾರ್ಜ್ ಆಪ್ಷನ್ ಬರುತ್ತೆ, ಆಮೇಲೆ ಇನ್ನೊಂದು ನ್ಯೂ ಆ್ಯಕ್ಟಿವೇಷನ್ ಅಂತ ಬರುತ್ತೆ. ಸೊ ನ್ಯೂ ಆ್ಯಕ್ಟಿವೇಷನ್ ಅಂತ ಸೆಲೆಕ್ಟ್ ಮಾಡಬೇಕಾಗಿತ್ತು. ನಾನು ಇಲ್ಲಿ ಎರೋ ಮಾರ್ಕ್ ಮಾಡಿದ್ದೀನಿ, ನ್ಯೂ ಆ್ಯಕ್ಟಿವೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಸ್ಟಮರ್ ಡೀಟೇಲ್ ಪೂರ್ತಿಯಾಗಿ ಆ್ಯಡ್ ಮಾಡಬೇಕಾಗುತ್ತೆ. ಕಸ್ಟಮರ್ ನೇಮು, ಕಸ್ಟಮರ್ ಅಡ್ರೆಸ್ಸು, ಕಸ್ಟಮರ್ ಮೊಬೈಲು, ಕಸ್ಟಮರ್ ಯಾವ ಲ್ಯಾಂಗ್ವೇಜ್ ಬೇಕು, ಮತ್ತು ಕಸ್ಟಮರ್ದು ಪಿನ್ ಕೋಡ್ ನಂಬರ್, ಪೋಸ್ಟಲ್ ಪಿನ್ ಕೋಡ್ ನಂಬರ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿದ್ರೆ ಈ ಥರನಾಗಿ ಬರುತ್ತೆ. ನಿಮಗೆ 4 ಪ್ಲ್ಯಾನ್ಸ್ ಇದೆ ಇಲ್ಲಿ. ಜಿಂಗ್ 4 ಇಯರ್ ಆ್ಯಕ್ಟಿವೇಷನ್ ಕೂಡ ಮಾಡ್ಬೋದು. 2600 ಪೇ 3600 ಮಾಡ್ಬೋದು. 1500ಗೆ ನೀವು 1800 ಕ್ಯಾಶ್ ಬ್ಯಾಕ್ ಆಫರ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಇಲ್ಲಿ ಯಾವ ಪ್ಲ್ಯಾನ್ ಬೇಕೋ ಆ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿ. ನಾನು ನಮ್ಮ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಯಾವ್ದು ಬೇಕು ಕಂಫರ್ಟೇಬಲ್ ಪ್ಯಾಕೇಜ್ ಇದೆ ಅದನ್ನು ಮಾಡ್ಕೊಂಬಿಟ್ಟು ಕಂಟಿನ್ಯೂ ಆಗಿ ಪ್ರೆಸ್ ಮಾಡಿ. ನಿಮಗೆ ಈ ಪ್ಯಾಕಲ್ಲಿ ಯಾವುದಾದ್ರೂ ಆ್ಯಡ್ ಆನ್ ಇಲ್ಲ ಅಂದರೆ ಆ್ಯಡ್ ಆನ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಅಂತ ನಾನು ಏನು ಮಾಡ್ತೀನಿ, ಇನ್ಸ್ಟಾಲೇಷನ್ ರೀಚಾರ್ಜ್ ಮಾಡಬೇಕಾಗುತ್ತೆ. ಸೊ ನನ್ನ ಅಕೌಂಟಿಂದ ಇನ್ಸ್ಟಾಲೇಷನ್ ರೀಚಾರ್ಜ್ ಕಟ್ ಆಗುತ್ತೆ. ಅದೇ ಥರವಾಗಿ ನಿಮ್ಮ ಅಕೌಂಟಲ್ಲಿ ಕೂಡ ಇನ್ಸ್ಟಾಲೇಷನ್ ರೀಚಾರ್ಜ್ ಕಟ್ ಆಗುತ್ತೆ. ಅದನ್ನು ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಪಿನ್ ನಂಬರ್ ಹಾಕಿ. ಈಗ ನಾನು ನನ್ನ ಪಿನ್ ನಂಬರ್ ಹಾಕಿಬಿಟ್ಟು ನಾನು ಸಬ್ಮಿಟ್ ಮಾಡ್ತೀನಿ. ಅದೇ ಥರನಾಗಿ ನಿಮ್ಮ ರೀಚಾರ್ಜ್ ಪಿನ್ ಇರುತ್ತೆ ಒಂದು, ಆ ಪಿನ್ನನ್ನು ಇಲ್ಲಿ ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ಕಸ್ಟಮರ್ಗೆ ಒಂದು OTP ಹೋಗುತ್ತೆ. ಸೊ ಕಸ್ಟಮರ್ಗೆ OTP ತೊಗೊಂಡು ನೀವು ಸಬ್ಮಿಟ್ ಮಾಡಿದ್ರೆ ಸೊ ಅದು ಆ್ಯಕ್ಟಿವೇಷನ್ ಸಕ್ಸಸ್ಫುಲ್ ಆಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಹಾಕ್ತಾಯಿದ್ದೀನಿ, ನಾನು ಪಿನ್ ನಂಬರ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದೇ ಪಿನ್ನನ್ನು ನೋಡಿ, ಇವಾಗ ಆರ್ ಯು ಶ್ಯೂರ್ ಅಂತ ಕೇಳ್ತಾ ಇದೆ. ನಿಮ್ಗೆ ರೀಚಾರ್ಜ್ ಮಾಡಬೇಕಾ ಬೇಡ ಅಂತ. ರೀಚಾರ್ಜ್ ಮಾಡಿದ ತಕ್ಷಣ ಅದು ಕಿಟಿ ರೀಚಾರ್ಜ್ ಆಗುತ್ತೆ. ಈ ಕಿಟಿ ರೀಚಾರ್ಜ್ ಆಗಿ ನನಗೆ ಈ ಥರ ಅದು ಸ್ಕ್ರೀನ್ ಬರುತ್ತೆ. ಆಮೇಲೆ ನಾನು ಸಬ್ಮಿಟ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಪ್ರೆಸ್ ಮಾಡಿದ ಮೇಲೆ ಆ ಕಸ್ಟಮರಿಗೆ ಒಂದು OTP ಹೋಗುತ್ತೆ, ವೆರಿಫಿಕೇಷನ್ OTP ನೀವು ಇಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಕಸ್ಟಮರು. ಸಬ್ಮಿಟ್ ಮಾಡ್ತೀನಿ. ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಅದು ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ.